ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಇವಾಗ ನಾನು ವರ್ಕ್ ಮಾಡ್ತಾ ಇರೋದು ಈ ಬ್ಲೌಸ್ಗೆ. ನೋಡಿ, ಬ್ಯಾಕ್ ಈ ಟೈಪಲ್ಲಿ ಬರುತ್ತೆ, ಫ್ರಂಟು ಈ ಟೈಪಲ್ಲಿ ಬರುತ್ತೆ. ಇದಕ್ಕೆ ಸ್ಲೀವ್ ಈ ಥರ ಬಂದಿದೆ ವರ್ಕು. ಅದಕ್ಕೆ ನಾನು ಬುಟಾಸು ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಹೆಂಗೆ ಅಂತ ತೋರಿಸ್ತೀನಿ ನಾನು ನಿಮಗೆ. ಈ ಬುಟಾಸ್ ಕಾಣಿಸ್ತಿದೆಯಾ, ಈ ಬುಟಾಸು ನಾನು ಇಲ್ಲಿ ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಹೆಂಗೆ ಸೆಟ್ಟಿಂಗ್ಸ್ ಮಾಡ್ಕೊಳ್ಳೋದು ಅಂದ್ಬಿಟ್ಟು ಫಸ್ಟ್ ಒನ್ನಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಸೆಕೆಂಡ್ ಒನ್ಗೆ ಪೊಸಿಷನ್ಗೆ ತಂದ್ಕೋಬೇಕು ನಾವು. ಥರ್ಡ್ ಒನ್ನು ಕಲರ್ ಕಾಂಬಿನೇಷನ್ ಮಾಡೋದು. ಫೋರ್ತ್ ಒನ್ಗೆ ನೋಡಿ ಪೊಸಿಷನ್ಗೆ ತಂದ್ಕೊಂಡು ಮ್ಯಾಪ್ ಇದೆಯಲ್ಲ, ಅಲ್ಲಿ ಪೊಸಿಷನ್ ನೋಡ್ಕೋಬೇಕು ನಾವು ಎಲ್ಲಿಗೆ ಬರುತ್ತೆ ಅಂತ. ನೋಡಿ ಪೊಸಿಷನ್ ಬರುತ್ತೆ. ಇದು ಪೊಸಿಷನ್ ಸರಿ ಇಲ್ಲ, ನನಗೆ ಇಲ್ಲಿಗೆ ಬರಬೇಕು, ಇಲ್ಲಿಗೆಲ್ಲ ಇಲ್ಲಿಗೆ ಬರಬೇಕು ನನಗೆ. ಅದಕ್ಕೆ ನೋಡಿ ನೋಡಿ ಇದು ಕರೆಕ್ಟಾಗಿ ಬಂದಿಲ್ಲ. ಇವಾಗ ನಾನು ಪೊಸಿಷನ್ಗೆ ಬರಬೇಕಂತಂದರೆ ಇಲ್ಲಿ ಸಿಂಬಲ್ ಐತಲ್ಲ, ಈ ಸಿಂಬಲ್ ಐತಲ್ಲ, ಇದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಟಿಕ್ ಮಾರ್ಕ್ ಅಂತ ಇರುತ್ತೆ. ಇಲ್ಲಿ ಟಿಕ್ ಮಾಡಿದ್ರೆ ಇಲ್ಲಿ ಮತ್ತೆ ಟಿಕ್ ಮಾರ್ಕ್ ಅಂತ ಇರುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ್ರೆ ಪೊಸಿಷನ್ಗೆ ಬರುತ್ತೆ ನಿಮಗೆ. ನೋಡಿ ನೋಡಿ ಇದು ಪೊಸಿಷನ್ಗೆ ಬಂದಿದೆ ಇದು. ಇವಾಗ ಮತ್ತೆ ನಾನು ನನಗೆ ಎಲ್ಲಿ ಬೇಕೋ ಅಲ್ಲಿ ವರ್ಕ್ ಮಾಡ್ಕೋಬೋದು. ಪೊಸಿಷನ್ಗೆ ತೊಗೊಂಡೋಗಿ ರೈಟು ಲೆಫ್ಟು ಈ ಥರ ಯಾವ ಥರ ಬೇಕಾದ್ರೂ ಸೆಟ್ಟಿಂಗ್ಸ್ ಮಾಡ್ಕೋಬೋದು ನಾವು. ಇವಾಗ ಇದು ಮಾರ್ಕಿಂಗ್ ಮ್ಯಾಪ್ ತೋರಿಸುತ್ತೆ ನೋಡಿ. ಇವಾಗ ಎಲ್ಲಿಂದ ಎಲ್ಲಿವರೆಗೂ ಬರುತ್ತೆ ನೋಡಿ. ಮೇಲೆ ಆಗಿದೆ, ಇಲ್ಲಿವರೆಗೂ ಬರುತ್ತೆ ವರ್ಕು. ನನಗೆ ಅಲ್ಲಿವರೆಗೂ ಬೇಡ, ಇಲ್ಲಿದೆಯಲ್ಲ ಇಲ್ಲಿಂದ ಮೇಲೆ ಬರಬೇಕು ನನಗೆ ಬುಟಾಸು. ಇವಾಗ ಸ್ವಲ್ಪ ಮೇಲೆ ಹೋಗಿ ಮತ್ತೆ ಮಾರ್ಕಿಂಗ್ ಎಲ್ಲಿ ಮಾರ್ಕ್ ಮಾಡ್ತಾರೆ ಅಂತ ನೋಡ್ಕೋಬೇಕು. ನೋಡಿ ಬುಟಾಸ್ ಎಲ್ಲಿ ಬರುತ್ತೆ ಅಂತ. ನೀವು ಇನ್ನೂ ಡೌನ್ ಬರ್ತಾ ಇದೆ, ನನಗಿನ್ನೂ ಸ್ವಲ್ಪ ಮೇಲೆ ಬೇಕು ಬುಟಾಸು. ಇದು ಸೆಟ್ಟಿಂಗ್ಸ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ, ಹಂಗೆ ಪ್ರಾಕ್ಟೀಸ್ ಮಾಡಿದ್ರೆ ತೊಂದರೆ ಏನೂ ಇರೋಲ್ಲ. ಅದಾಗದೆ ಮೂವ್ ಆಗುತ್ತೆ ಇದು. ನೋಡಿ ಸೆಂಟ್ರಲ್ ಪಾಯಿಂಟಿಗೆ ಬಂದಿದೆ ಇವಾಗ. ಸ್ವಲ್ಪ ಮಾಡಿ ಒಂದು 2 ಇಂಚು ಕೆಳಗಡೆ ಸರಿ ಮಾಡಿದ್ರೆ ಕರೆಕ್ಟಾಗಿ ಪೊಸಿಷನ್ಗೆ ಬರುತ್ತೆ ಇದು. ಕರೆಕ್ಟಾಗಿ ಪೊಸಿಷನ್ಗಿದೆ ಈಗ ನೋಡಿ. ಇವಾಗ ಬ್ಯಾಕ್ ಹೋಗ್ಬಿಟ್ಟು ಸ್ಟಾರ್ಟ್ ಬಟನ್ ಕ್ಲಿಕ್ ಮಾಡಿದ್ರೆ ಮೂವ್ ಆಗುತ್ತೆ ಅಷ್ಟೇ. ಇದು ಸೆಟ್ಟಿಂಗ್ಸ್ ಮಾಡೋದ್ರಲ್ಲಿ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಅಷ್ಟರಲ್ಲಿ ನಾವು ಅಡ್ಜಸ್ಟ್ ಮಾಡ್ತೀವಿ.